ಸ್ನೇಹಿತರೆ, ಯಶಸೂತ್ರಕ್ಕೆ ಸ್ವಾಗತ ಸುಸ್ವಾಗತ. ಸಚಿವ ಡಿ ಸುಧಾಕರ್ ಆರೋಗ್ಯ ತುಂಬಾ ಗಂಭೀರವಾಗಿದೆ. ಹಾಗಾದರೆ ಅವರ ಆರೋಗ್ಯಕ್ಕೆ ಸಡನ್ ಆಗಿ ಆಗಿದ್ದಾದರೂ ಏನು? ಸುಧಾಕರ್ ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಹುಟ್ಟೂರು ಬಿಟ್ಟು ಹಿರಿಯೂರನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಹೆಂಡತಿ ಮಕ್ಕಳು ಯಾರು? ಆಸ್ತಿ ಎಷ್ಟಿದೆ? ಎಷ್ಟು ಸಾಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಿ ಸುಧಾಕರ್ ಆರಂಭಿಕ ಜೀವನ. ಡಿ ಸುಧಾಕರ್ 1961 ಮಾರ್ಚ್ 28ರಂದು ಜನಿಸಿದ್ರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯವರ ಹುಟ್ಟೂರು. ಇವರದ್ದು ಜೈನ ಸಮುದಾಯವಾಗಿದ್ದು, ತಂದೆ ದಶರಥಯ್ಯ. ಅನುಕೂಲಸ್ಥ ಕುಟುಂಬವೇ ಆದ್ದರಿಂದ ಸುಧಾಕರ್ ಬಾಲ್ಯ ಜೀವನ ಆರಾಮದಾಯಕವಾಗಿತ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ PUCಯನ್ನು ಕಂಪ್ಲೀಟ್ ಮಾಡಿದರು. ನಂತರ 1981ರಲ್ಲಿ ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ BCom ಪದವಿ ಪಡೆದುಕೊಂಡರು. ಡಿಗ್ರಿ ಮುಗಿದ ಮೇಲೆ ಉದ್ಯಮಕ್ಕೆ ಕೈ ಹಾಕಿ ಯಶಸ್ಸು ಕಂಡರು. ರಾಜಕೀಯಕ್ಕೆ ಬಂದದ್ದು ಹೇಗೆ? ಡಿ ಸುಧಾಕರ್ ಚಿಕ್ಕಪ್ಪ ಎನ್ ಜಯಣ್ಣ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದರು. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ 1978 ಮತ್ತು 1989ರಲ್ಲಿ 2 ಸಲ ಗೆದ್ದು ಶಾಸಕರಾಗಿದ್ದರು. ಚಿಕ್ಕಪ್ಪನ ಹಿಂದೆ ನಿಂತು ಡಿ ಸುಧಾಕರ್ ಕೂಡ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದರು. ಕಾಲ ಕಳೆದಂತೆ ಇವರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಹಂತ ಹಂತವಾಗಿ ಬೆಳೀತಾ ಬಂದರು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಸುಧಾಕರ್ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಮೊದಲ ಚುನಾವಣೆಯಲ್ಲಿ 47,000ಕ್ಕೂ ಹೆಚ್ಚು ಮತಗಳನ್ನು ಪಡೆದುಕೊಂಡು ವಿನ್ ಆಗಿಬಿಟ್ರು. ಹೀಗೆ ಡಿ ಸುಧಾಕರ್ ಮೊದಲ ಬಾರಿಗೆ ವಿಧಾನಸಭೆ ಮೆಟ್ಟಿಲೇರಿದರು. ಹಿರಿಯೂರಿಗೆ ವಲಸೆ ಬಂದಿದ್ದು ಯಾಕೆ? 2008ರಲ್ಲಿ ಕ್ಷೇತ್ರಗಳ ಮರುವಿಂಗಡಣೆ ಆಯಿತು. ಆಗ ಚಳ್ಳಕೆರೆ ವಿಧಾನಸಭೆ ಕ್ಷೇತ್ರ ST ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಡಿ ಸುಧಾಕರ್ ಜೈನ ಸಮುದಾಯಕ್ಕೆ ಸೇರಿದ್ದರಿಂದ ಸ್ಪರ್ಧಿಸಲು ಅವಕಾಶ ಇರಲಿಲ್ಲ. ಹೀಗಾಗಿ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಹಿರಿಯೂರು ಕ್ಷೇತ್ರಕ್ಕೆ ವಲಸೆ ಬಂದರು. ಆದರೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಸುಧಾಕರ್ ಪಕ್ಷೇತರವಾಗಿ ಸ್ಪರ್ಧಿಸಿದರು. ಆಶ್ಚರ್ಯ ಎಂಬಂತೆ 16,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ವಿನ್ ಆದರು. ಕಾಂಗ್ರೆಸ್ ಅಭ್ಯರ್ಥಿ 5ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ನಂತರ ರೆಡ್ಡಿಯ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದರು. ಬಿಜೆಪಿ ಸರ್ಕಾರದಲ್ಲಿ ಸಚಿವ ಸ್ಥಾನವೂ ಒಲಿದು ಬಂತು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ರು. ಆದರೆ 2011ರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಶಾಸಕರಾಗಿ ಮುಂದುವರಿದರು. 2013ರಲ್ಲಿ ಮತ್ತೆ ಕೈ ಸೇರಿದ ಸುಧಾಕರ್ 2013ರ ಚುನಾವಣೆ ವೇಳೆ ಡಿ ಸುಧಾಕರ್ ಕಾಂಗ್ರೆಸ್ ವಾಪಸ್ಗೆ ಬಂದರು. ಅವರಿಗೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ತಪ್ಪಿಸಲು ಕಾಂಗ್ರೆಸ್ ಪಕ್ಷದೊಳಗೆ ತುಂಬಾ ಪ್ರಯತ್ನ ನಡೆದವು. ಆದರೆ ಅದು ಸಾಧ್ಯವಾಗಲಿಲ್ಲ. ಕಾಂಗ್ರೆಸ್ ಟಿಕೆಟ್ ಸುಧಾಕರ್ಗೆ ಸಿಕ್ತು. JDS ಅಭ್ಯರ್ಥಿ ಎ ಕೃಷ್ಣಪ್ಪ ವಿರುದ್ಧ ಕೇವಲ 125 ಮತಗಳಿಂದ ವಿನ್ ಆದರು. ಚಿತ್ರದುರ್ಗ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಆಯ್ಕೆಯಾದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ ಇವರಿಗೆ ಸೋಲಾಯಿತು. ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ಗೆ ಜನ ಮಣೆ ಹಾಕಿದ್ರು. ಅದರಲ್ಲೂ ಸುಧಾಕರ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗೇ ಇದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜನ ಮತ್ತೆ ಸುಧಾಕರ್ಗೆ ಕೈ ಹಿಡಿದ್ರು. ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ ಸುಮಾರು ಬರೋಬ್ಬರಿ 30,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಂಖ್ಯಿಕ ಮತ್ತು ಯೋಜನೆ ಇಲಾಖೆ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ. ಕುಟುಂಬ ಮತ್ತು ಆಸ್ತಿ ಎಷ್ಟಿದೆ? ಸುಧಾಕರ್ ಹರ್ಷಿಣಿ ಅನ್ನೋದರನ್ನು ಮದುವೆಯಾಗಿದ್ದಾರೆ. ದಂಪತಿಗೆ ಸೃಷ್ಟಿ ಮತ್ತು ಸುಹಾಸ್ ಅನ್ನೋ 2 ಮಕ್ಕಳಿದ್ದಾರೆ. ಸುಧಾಕರ್ ದಂಪತಿ ಬಳಿ 135 ಕೋಟಿ 69 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 115 ಕೋಟಿ 13 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಸುಧಾಕರ್ ಬಳಿ BMW, ಪೋಲೋ ಮತ್ತು ಇನೋವಾ ಕೃಷ್ಣ ಕಾರುಗಳಿವೆ. ಜೊತೆಗೆ 40 ಗ್ರಾಂ ಚಿನ್ನ ಮತ್ತು 213 ಕೆಜಿ ತೂಕದ ಬೆಳ್ಳಿ ವಸ್ತುಗಳಿವೆ. ಇನ್ನು ಪತ್ನಿ ಹರ್ಷಿಣಿ ಬಳಿ 583 ಗ್ರಾಂ ತೂಕದ ಚಿನ್ನಾಭರಣ ಇವೆ. ಕೃಷಿ, ಉದ್ಯಮ, ಬ್ಯಾಂಕ್ ಬಡ್ಡಿ, ಬಾಡಿಗೆ ದುಡ್ಡು, ಆದಾಯ ಮೂಲ ಅಂತ ಸುಧಾಕರ್ ಮಾಹಿತಿ ಕೊಟ್ಟಿದ್ದಾರೆ. ಡಿ ಸುಧಾಕರ್ ವಿವಾದಗಳು ಏನು? ರಮೇಶ್ ಜಾರಕಿಹೊಳಿ CD ಪ್ರಕರಣದಲ್ಲೂ ಸುಧಾಕರ್ ಹೆಸರು ಕೇಳಿ ಬಂದಿತ್ತು. ಸಂತ್ರಸ್ತ ಯುವತಿ ಜೊತೆ ಸುಧಾಕರ್ ಲಿಂಕ್ ಹೊಂದಿದ್ದಾರೆ. ಹಲವು ಬಾರಿ ಕರೆ ಮಾಡಿ ಮಾತಾಡಿದ್ದಾರೆ. ಯುವತಿಯ ಬ್ಯಾಂಕ್ ಖಾತೆಗೆ ಸುಧಾಕರ್ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಸುಧಾಕರ್ ಇವೆಲ್ಲ ಸುಳ್ಳು, ಆ ಯುವತಿ ನನಗೇನು ಗೊತ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಇನ್ನು ಸಚಿವ ಸುಧಾಕರ್ ವಿರುದ್ಧ 2023ರಲ್ಲಿ ಭೂ ಕಬಳಿಕೆ ಮತ್ತು ಜಾತಿ ನಿಂದನೆ ಆರೋಪ ಕೇಳಿ ಬಂದಿತ್ತು. ನಮ್ಮ ಜಮೀನು ವಿವಾದ ಕೋರ್ಟಿನಲ್ಲಿದೆ. ಆದರೂ ಸುಧಾಕರ್ ಗುಂಪು ಕಟ್ಟಿಕೊಂಡು ಬಂದು ಭೂಮಿ ಕಬಳಿಸಿದ್ದಾರೆ.
35ಕ್ಕೂ ಹೆಚ್ಚು ದಲಿತರ ಮೇಲೆ ಹಲ್ಲೆ ನಡೆಸಿ ಮನೆ ಧ್ವಂಸಗೊಳಿಸಲು ಪ್ರಯತ್ನಿಸಿದ್ದಾರೆ. ಜೊತೆಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ದೂರು ದಾಖಲಾಗಿತ್ತು. ಈ ಸಂಬಂಧ ಕೇಸ್ ದಾಖಲಿಸಿದ ಪೊಲೀಸರು ಸುಧಾಕರನ್ನು 2ನೇ ಆರೋಪಿಯಾಗಿ ಮಾಡಿದ್ರು. ಆದರೆ ಸುಧಾಕರ್ ವಿರುದ್ಧ ಎಫ್ಐಆರ್ಗೆ ಕೋರ್ಟ್ ತಡೆ ನೀಡಿತ್ತು. ಸುಧಾಕರ್ ಆರೋಗ್ಯಕ್ಕೆ ಏನಾಗಿದೆ? ಇತ್ತೀಚೆಗೆ ಸಚಿವ ಸುಧಾಕರ್ ಮೊಣಕಾಲು ನೋವು ತೀವ್ರಗೊಂಡಿತ್ತು. ಹೀಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಆಪರೇಷನ್ ಮಾಡಿಸಿಕೊಂಡಿದ್ದರು. ಈ ನಡುವೆ ಅವರಿಗೆ ಶ್ವಾಸಕೋಶದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ನಂತರ ಪರೀಕ್ಷಿಸಿದಾಗ ಶ್ವಾಸಕೋಶದಲ್ಲಿ ಸೋಂಕು ತಗುಲಿದ್ದು ಗೊತ್ತಾಗಿತ್ತು. ಚಿಕಿತ್ಸೆ ನೀಡಿದರೂ ಸೋಂಕು ಕಂಟ್ರೋಲ್ಗೆ ಬಾರದ ಕಾರಣ 2 ದಿನಗಳ ಹಿಂದೆ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೂ ಪರಿಸ್ಥಿತಿ ಗಂಭೀರವಾಗಿದ್ದು ಸುಧಾಕರ್ ದೇಹ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಐಸಿಯುನಲ್ಲಿ ಇಟ್ಟು ವೈದ್ಯರ ತಂಡ ನಿಗಾ ವಹಿಸಿದೆ. ಇದೀಗ ಶ್ವಾಸಕೋಶ ಕಸಿ ಮಾಡಲು ಡಾಕ್ಟರ್ಸ್ ಡಿಸೈಡ್ ಮಾಡಿದ್ದಾರೆ. ಅಂದಹಾಗೆ ಸುಧಾಕರ್ಗೆ ಈಗ 66 ವರ್ಷ ವಯಸ್ಸಾಗಿದೆ. ಸ್ನೇಹಿತರೆ, ಇದು ಹಿರಿಯೂರು ಶಾಸಕ ಸಚಿವ ಸುಧಾಕರ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.